ಇದೇನು ಹೇಳುತ್ತಿರುವೆ ನೀನು? ಅದು ಅಣ್ಣ, ಅಣ್ಣ. ಏನಾಯ್ತು? ಏನಾಯ್ತು? ಅಣ್ಣ, ಏನು ಹೇಳುತ್ತಿರುವಿರಿ ನೀವು? ಕನಸು ಕಾಣ್ತಿದ್ರಾ? ಹೌದು, ನಾನು ಕನಸು ಕಾಣುತ್ತಿದ್ದೆ. ನೀವು ತುಂಬಾ ಯೋಚಿಸುತ್ತಿರುವಿರಿ. ಹೌದು, ತುಂಬಾ ಯೋಚಿಸುತ್ತಿರುವೆ. ನಾವು ಹೊರಡುತ್ತೇವೆ. ನೀನು ವಿಶ್ರಾಂತಿ ತೆಗೆದುಕೋ. ಸರಿ. ನೀವು ಕೇಳಿದ್ದಲ್ಲ ನಿಜವೇ ಅಣ್ಣ. ಈಗ ನಾನು ಏನೆಂದುಕೊಂಡಿರುವೆನೋ ಅದೇ ಮಾಡುವೆ. ಇನ್ನು ಸ್ವಲ್ಪ ಸಮಯದಲ್ಲಿ ನಾನು ಅವರ ಮನೆಯಲ್ಲಿರುವೆ. ಇದನ್ನೇ ಪ್ರೀತಿ ಅನ್ನೋದು ನನ್ನ ಪ್ರಿಯತಮ. ನಿನ್ನನ್ನು ನೋಡುತ್ತಿದ್ದ ಹಾಗೆಯೇ ನನಗೆ ಪ್ರೀತಿಯ ಪರಿಭಾಷೆ ತಿಳಿಯಿತು. ಪರಿಭಾಷೆಯಲ್ಲ, ನಿರಾಶೆ. ನೀನು ನನಗೆ ದೇವರ ಸಮಾನ. ದೇವರಲ್ಲ, ದಾನವ. ಹಾಗೂ ನಿನ್ನ ಮುಗ್ಧತನ ನನಗೆ ತುಂಬಾ ಇಷ್ಟವಾಯಿತು. ಗುರುಗಳೇ, ನಿಮ್ ತಂಗಿ ಹೇಳ್ತಿದ್ದಾರೆ ಅವನ್ ಮುಗ್ಧ ಅಂತ. ಅವನು ಹೇಗೆ ಮುಗ್ಧನಾಗುತ್ತಾನೆ? ಗುರುಗಳೇ, ಮುಗ್ಧ ಅವನಲ್ಲ, ನೀವು. ನಿಮ್ ಕಣ್ಮುಂದೆನೆ ಏನೇನೆಲ್ಲ ಆಗ್ತಾ ಇದೆ, ಆದ್ರೆ ನೀವೇನು ಮಾಡ್ತಾನೆ ಇಲ್ಲ. ಪಂಡಿತ ರಾಮಕೃಷ್ಣ ಹಾಗೂ ನಿಮ್ಮ ತಂಗಿಯ ನಡುವೆ ಪ್ರೀತಿ ಹುಟ್ಟಿದೆ. ಪ್ರೀತಿ. ಹೋಗ್ಬಿಡಿ ಗುರುಗಳೇ, ಹೋಗ್ಬೇಡಿ. ಇದೇ ಒಳ್ಳೆಯ ಸಮಯ ಗುರುಗಳೇ. ಈಗ್ಲೇ ನಾವ್ ಅವನ್ನ ಹಿಡಿಯೋಕ್ ಸಾಧ್ಯ. ಕಿಟಕಿ ಹತ್ರ ಪಂಡಿತ ರಾಮಕೃಷ್ಣನೇ ಇರ್ತಾರೆ. ನಾವ್ ಹೋಗಿ ಅವ್ರನ್ನ ಹಿಡಿಬೇಕು. ತನು, ಮನ, ಧನ ಎಲ್ಲವನ್ನೂ ನಿನಗಾಗಿ ಸಮರ್ಪಿಸಲು ಸಿದ್ಧಳಿದ್ದೇನೆ. ನಾನು ಅವಳ ಪ್ರಾಣವನ್ನು ತೆಗೆಯಲು ಕಾಯುತ್ತಿರುವೆನು. ಅವಳಲ್ಲ ಗುರುಗಳೇ, ಅವನು. ಅಯ್ಯೋ, ಈಗ ವ್ಯಾಕರಣ ಸರಿ ಮಾಡುವ ಸಮಯವಲ್ಲ. ನಿನ್ನ ಪ್ರೀತಿಗಾಗಿ ಸಾಯಲು ಸಿದ್ಧ. ಇಲ್ಲ, ನಾನು ಹೀಗೆ ಆಗಲು ಬಿಡುವುದಿಲ್ಲ. ನಾನು ನಿಮಗೆ ಸ್ವಾದಿಷ್ಟವಾದ ಪಾಯಸ ತಂದಿದ್ದೀನಿ. ಪಾಯಸ? ಗುರುಗಳೇ, ಈಗಷ್ಟೇ ನಿಮ್ಮ ಗಮನ ಹರಿಯೋದಿಲ್ಲ ಅಂತ ಹೇಳಿದ್ರೆ ಈಗ ಪಾಯಸದ ಕಡೆ ಹರಿತಲ್ಲ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈ ಪಾಯಸ ಯಾವುದಕ್ಕಾಗಿ ಮತ್ತು ನೀನೇಕೆ ತಂದಿರುವೆ? ಅದು ಮೊದಲು ನಾವು ಪಾಯಸವನ್ನು ಕುಡಿಯುತ್ತೇವೆ. ಈ ಕಟ್ಟಿಗೆ ಹಿಡ್ಕೊಂಡ ಅಂದ್ರೆ ಕಟ್ಟಿಗೆ ವ್ಯಾಪಾರಿ ಆಗ್ತಾನಾ? ಹೌದು, ಅಥವಾ ಕಟ್ಟಿಗೆ ಒಡೆಯೋನೋ ಆಗಬಹುದು. ಸರಿಯಾಗಿ ನೋಡು ನನ್ ಕಂದ, ಇದ್ರಲ್ಲಿ ಇನ್ನೂ ವಸ್ತುಗಳನ್ನ ಇಡ್ತೀವಿ. ನಿನ್ಗೆ ಯಾವ್ದ್ರಲ್ಲಿ ತುಂಬಾ ಆಸಕ್ತಿ ಇದೆಯೋ ಅದನ್ನೇ ಆಯ್ಕೆ ಮಾಡು. ಗೀತೆನ ಆಯ್ಕೆ ಮಾಡಿ ನಂತರನೇ ಪಂಡಿತ ಆಗ್ತ್ಯಾ ಅಂತ ಅನ್ಕೊಂಡಿದೀನಿ. ನಿನ್ನ ಮುಖದ ತೇಜಸ್ಸು ಅದೇ ಹೇಳುತ್ತಿದೆ. ಏನ್ ಮಾಡ್ತೀಯಾ ಅಂತ ನಾನ್ ನೋಡ್ತೀನಿ. ಇರಿ, ಏನಿಷ್ಟು ಆತ್ರ ನಿಮ್ಗೆ? ಇನ್ನೂ ಸ್ವಲ್ಪ ಆಯ್ಕೆ ಕೊಡಿ, ಯೋಚನೆ ಮಾಡ್ತೀನಿ. ಆ ಯೋಚನೆ ಮಾಡಿ ಆಯ್ಕೆ ಮಾಡು ಕಂದ. ಅಮ್ಮ ನೋಡಿ, ನಮಗಿಷ್ಟ ಆದದನ್ನೇ ಅವನು ಆಯ್ಕೆ ಮಾಡ್ತಾನೆ. ಇನ್ನು ಅನ್ನಪ್ರಾಶನಕ್ಕೆ ಸಮಯ ಇದೆ. ಇನ್ನು ಗುರುಗಳಿಗೆ ಮಾತ್ರ ಆಮಂತ್ರಣ ಸಿಕ್ಕಿರುತ್ತೆ. ಸಂತೋಷವಾಯಿತು. ಕೊಡು. ಕ್ಷಮಿಸಿ ಗುರುಗಳೇ, ಇದು ನಿಮಗಾಗಿ ಅಲ್ಲ. ಇದು ನನಗಾಗಿಯೇ? ಇಲ್ಲ ಇಲ್ಲ, ನಿಮ್ಮ ಭಾಗದ ಪಾಯಸವನ್ನು ಗುರುಗಳೇ ಕುಡಿದ್ರು. ಇದು ಅನಂತಲಕ್ಷ್ಮಿಗೆ ಪಂಡಿತ ರಾಮಕೃಷ್ಣರು ಕಳುಹಿಸಿದ್ದು. ಭಾಸ್ಕರ್ನ ಅನ್ನಪ್ರಾಶನದ ಆಮಂತ್ರಣಕ್ಕಾಗಿ. ಪಂಡಿತ ರಾಮಕೃಷ್ಣ ಕಳಿಸಿದ್ದೇನೆ. ಏನು, ಈ ಪಾಯಸ ನನಗಾಗಿಯೇ? ಹೌದು, ವಿಶೇಷವಾಗಿ ನಿನಗಾಗಿ. ಹಾ, ಆದರೆ ನಾನು ಈ ಪಾಯಸ ಹೇಗೆ ತಿನ್ನುವುದು? ನನ್ನ ಕೈಗೆ ಗಾಯ ಆಗಿದೆ ಅಲ್ವಾ? ಕೊಡು, ನಮಗೆ ಕೊಡು. ನೀವು ತಿನ್ನಿಸ್ತೀರಾ? ಹಾ ಹಾ, ನಾನ್ ತಿನ್ನಿಸ್ತೀನಿ.
ಅಣ್ಣ. ಈ ಪಾಯಸವನ್ನು ನೀನು ಕುಡಿಬೇಡ, ನಾವು ಕುಡಿಯುತ್ತೇವೆ. ಯಾಕೆ? ಏಕೆಂದರೆ ಇದು ಇದು ನಮಗೆ ತುಂಬಾ ತುಂಬಾ ಇಷ್ಟವಾಗಿದೆ. ಹಾ, ಇವರಿಗೂ ಕೂಡ ನನ್ನ ಹಾಗೆ ಪಾಯಸ ತುಂಬಾ ಇಷ್ಟ ಅನ್ಸುತ್ತೆ. ಓ, ಚೆನ್ನಾಗಿದೆ. ಮನಸ್ಸಿಗೆ ಸಂತೋಷವಾಯಿತು. ಮನಸ್ಸು ಹೇಗೆ? ಹೊಟ್ಟೆಗೆ ಸಂತೋಷವಾಗಬೇಕಲ್ಲವೇ? ಅದು ಗಂಡಸರಿಗೆ ಹೃದಯದ ಸಂತೋಷ ಅಲ್ಲಿಂದಲೇ ಬರುತ್ತದೆ. ಅಲ್ಲಿಂದ? ಎಲ್ಲಿಂದ? ಅಲ್ಲಿಂದ ಅಲ್ಲ, ಇಲ್ಲಿಂದ. ಇಲ್ಲಿಂದ ಹೊಟ್ಟೆಯಿಂದ. ಹೊಟ್ಟೆ ತುಂಬಿದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಹಾ ಹಾ. ಓ ಹೌದಾ? ಅದಕ್ಕೆ ಮಹಾರಾಣಿ ತಿರುಮಲಾಂಬ ದೇವಿಯವರು ಸದಾ ಒಳ್ಳೆಯ ಅಡುಗೆ ಮಾಡಲು ಕಲಿಯುತ್ತಿರುತ್ತಾರೆ. ಈಗ ನಾನು ಅವರಿಂದಲೇ ಕಲಿಯುವೆ. ಇಲ್ಲ, ನೀನು ನನ್ನ ಮೇಲೆ ಆಣೆ ಮಾಡು. ನೀನು ಅಡಿಗೆ ಮಾಡುವುದನ್ನ ನಮ್ಮ ಶತ್ರುವಿನ ಮನೆಯಲ್ಲಾದರೂ ಕಲಿತುಕೋ, ಆದರೆ ಮಹಾರಾಣಿ ತಿರುಮಲಾಂಬ ಅವರಿಂದ ಮಾತ್ರ ಬೇಡ. ಸರಿ ಆಗಲಿ. ನಾನು ಪರಾಕ್ರಮಿ ಗುರುಗಳು, ಪ್ರಖ್ಯಾತ ಪಂಡಿತ, ಶಿವನ ಪರಮ ಭಕ್ತ, ಉತ್ತಮ ಶ್ರೀ ತಾತಾಚಾರ್ಯರ ತಂಗಿ, ಹಾ, ಸೌಭಾಗ್ಯವತಿ ಅನಂತಲಕ್ಷ್ಮಿ ಹಾ. ನಿಮ್ಮ ಮೇಲೆ ಆಣೆ ಮಾಡುತ್ತಿದ್ದೇನೆ. ನಾನು ಮಹಾರಾಣಿ ತಿರುಮಲಾಂಬ ದೇವಿಯವರ ಬಳಿ ಅಲ್ಲ, ಆದರೆ ನಿಮ್ಮ ಶತ್ರುವಿನ ಮನೆಯಲ್ಲಿ ಅಡುಗೆ ಮಾಡಲು ಕಲಿಯುವೆ. ಸರಿ. ನಾನಂತೂ ನಿಶ್ಚಯಿಸಿದ್ದೇನೆ. ನಾನೀಗ ತಯಾರಿ ಮಾಡಲು ಹೊರಡುವೆ. ಹೊರಗೆ ನನಗಾಗಿ ನಿರೀಕ್ಷೆ ಮಾಡು. ಅಪ್ಪ, ನೀವ್ ಮಾಡ್ತಿರೋ ತಯಾರಿ ಎಲ್ಲ ನೋಡಿದ್ರೆ ನನಗೆ ತುಂಬಾ ಉತ್ಸಾಹ ಆಗ್ತಿದೆ. ಯಾವಾಗ ನನ್ನ ಅನ್ನಪ್ರಾಶನ ಆಗತ್ತೆ ಅಂತ ಕಾಯ್ತಾ ಇದ್ದೀನಿ. ಎಲ್ಲಿ ಹೋದ ನೀನ್ ಗೋವಿಂದ? ಇನ್ನು ಬೇರೆಯವ್ರಿಗೂ ಆಮಂತ್ರಣ ನೀಡ್ಬೇಕು ತಾನೆ? ನೀವ್ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ಗುರುಗಳ ಮನೆಗ್ ತಾನೇ ಹೋಗಿರೋದು. ಗುರುಗಳ ಮನೆಗ್ ಹೋಗಿದ್ದಾನೆ ಅಂದ್ರೆ ಪಾಪ ಅಪ್ಪಗ್ ಚಿಂತೆ ಆಗಲ್ವಾ? ಏನ್ ಹೀಗ್ ಕೇಳ್ತಿದ್ದೀರಾ ನೀವು? ಭಾವ, ನೀವ್ ಯಾಕೆ ಚಿಂತೆ ಮಾಡ್ತೀರಾ? ನಾನಿದೀನಲ್ಲ. ನೀನ್ ಇರೋದೇ ನನಗ್ ಚಿಂತೆ. ಮತ್ತೆ ಇಲ್ ನೋಡಿ, ನಾನ್ ಯಾರನ್ ಜೊತೆ ಕರ್ಕೊಂಡ್ ಬಂದಿದ್ದೀನಿ ಅಂತ. ಆ ಕೋಪಿಷ್ಟ ಕಠೋರ ತಾತಾಚಾರ್ಯನ್ ತಂಗಿ ಇಲ್ಲೇನ್ ಮಾಡ್ತಾ ಇದ್ದಾಳೆ? ಅದು ಗಂಟು ಮೂಟೆ ಕಟ್ಕೊಂಡು. ನಮ್ಮ ಜೀವನ ಹಾಳು ಮಾಡೋದಕ್ ಬಂದಿದ್ದಾಳೆ. ಅಪ್ಪ, ನನ್ಗೇನು ಅರ್ಥ ಆಗ್ತಿಲ್ಲ. ಈ ತಾತಾಚಾರ್ಯನ್ ತಂಗಿ ಇಲ್ಲೇನ್ ಮಾಡ್ತಿದ್ದಾಳೆ? ಅದು ಈ ಗೋವಿಂದನ್ ಜೊತೆಗೆ ಏನೋ ಸಮಸ್ಯೆ ಇದೆ. ಹೂವನ್ನು ಮುಳ್ಳಿನಿಂದ ಬೇರ್ಪಡಿಸಲು 2 ಹೆಜ್ಜೆಗಳಿವೆ. ಮೊದಲನೆಯದು, ರಾಜಸಭೆಯಿಂದ ಪಂಡಿತ ರಾಮಕೃಷ್ಣನನ್ನು ತನ್ನ ಮನೆಗೆ ಹೋಗಲು ಬಿಡದಿರುವುದು. ಅದರ ನಂತರ ಅನಂತಲಕ್ಷ್ಮಿಯನ್ನು ಅವನ ಮನೆಯಿಂದ ಹೊರತರುವುದು. ಎಂಥ ಯೋಚನೆ! ಆದ್ರೆ ಉಪಾಯ ಏನು? ಅದನ್ನು ನಾವಿನ್ನೂ ಯೋಚಿಸಿಲ್ಲ. ನೀವಿಬ್ಬರೂ ಹೇಳಿ. ಇಂದು ರಾಜಸಭೆಯಿಂದ ಪಂಡಿತ ರಾಮಕೃಷ್ಣ ತನ್ನ ಮನೆಗೆ ಹೋಗಬಾರದು. ಅದಕ್ಕೆ ಏನು ಮಾಡಬೇಕೆಂದು ನೀವು ಹೇಳಿ. ನನ್ ಪ್ರಕಾರ ಅವ್ರ ಕಾಲ್ ಮುರಿದು ಹಾಕೋದು ಒಳ್ಳೇದು ಗುರುಗಳೇ. ಹಾ, ನನ್ನ ಪ್ರಕಾರ ಅವರನ್ನು ಅಪಹರಣ ಮಾಡಬೇಕು. ಗುರುಗಳೇ, ನಾನ್ ಹೇಳ್ತೀನಿ, ಅವ್ರನ್ನ ಈ ಪ್ರಪಂಚದಲ್ಲಿ ಇಲ್ದೇ ಇರೋ ಹಾಗೆ ಮಾಡಿ. ಅಯ್ಯೋ, ಬಾಯಿ ಮುಚ್ಚಿ. ನಾವು ಪಂಡಿತರು, ಕೊಲೆಗಾರರಲ್ಲ. ಆದ್ರೆ ನೋಡ್ಬನ್ನಿ, ನೋಡಕೊಳ್ಳೆ ಕೊಲೆಗಾರನ್ ತರನೇ ಇದ್ದಾರೆ. ಏನು ಹೇಳಿದ್ರಿ? ಗುರುಗಳೇ, ನಾವೇನ್ ಹೇಳಿದ್ವಿ ಅಂದ್ರೆ, ನೀವು ನಮ್ಮ ಪ್ರೀತಿಯ ಆತ್ಮೀಯವಾದ ನೆಚ್ಚಿನ ಗುರುಗಳು. ಬಿಡಿ, ನೀವೇನಾದ್ರೂ ಉಪಾಯ ಕಂಡುಹಿಡಿತೀರಾ? ಈ ಉಪಾಯದಲ್ಲಿ ನಾವು ಸಿಕ್ಕಾಕೊಳ್ಳೋಕ್ಕಿಂತ ಮುಂಚೆ ನಾವಿಲ್ಲಿಂದ ಹೊರಟ್ಬಿಡ್ಬೇಕು. ಗುರುಗಳೇ, ನೀವು ಉಪಾಯ ಯೋಚಿಸಿ. ನಾವು ತೆಂಗಿನಕಾಯಿಯಿಂದ ನೀರನ್ನು ತೆಗೆಯುತ್ತೇವೆ. ಇನ್ನೊಂದು ಹೆಚ್ಚು ತೆಂಗಿನಕಾಯಿ ಬಂದಿದೆಯಲ್ಲ, ಇಲ್ಲಿ ನೋಡಿ. ಇಲ್ಲಿ ನೋಡಿ. ಹೆಚ್ಚುವರಿ ಬಂದಿದೆ. 11ರ ಜಾಗದಲ್ಲಿ 12 ಬಂದಿದೆ. 12. ಅಯ್ಯೋ ಮೂರ್ಖ, ಯಾಕೆ ಹೇಳ್ದೆ? ನಾವಿಬ್ರಿ ಹಂಚ್ಕೊಂಡು ತಿನ್ಬೋದಿತ್ತಲ್ವಾ? ಆದರೆ ನಾವಂತೂ ಲೆಕ್ಕದ ಪುಸ್ತಕದಲ್ಲಿ
11ಕ್ಕೆ ಮಾತ್ರ ಸಹಿ ಹಾಕಿದೆ. ಅವರಿಂದ ಏನೋ ತಪ್ಪಾಗಿರ್ಬೇಕು ಗುರುಗಳೇ. ಅಯ್ಯೋ ತಪ್ಪಲ್ಲ, ಅದು ನಮ್ಮ ಭಾಗ್ಯ. ಭಗವಂತನ ದಯೆಯಿಂದ ಸಿಕ್ಕಿದೆ ಗುರುಗಳೇ ನಮಗಾಗಿ. ಹಾ ಕೊಡು. ಭಗವಂತನ ಕೃಪೆಯಿಂದ ತೆಂಗಿನಕಾಯಿ ಜೊತೆ ಉಪಾಯವೂ ಬಂದಿತು. ಇನ್ನು ಮುಂದೆ ನೋಡುತ್ತೀರಿ ನಾವು ನಮ್ಮ ಮೊದಲ ಹೆಜ್ಜೆಯನ್ನು ಹೇಗೆ ಪೂರ್ಣಗೊಳಿಸುತ್ತೇವೆ ಎಂದು. ಹೂವಿನ ಬಳಿ ಮುಳ್ಳನ್ನು ಹೋಗಲು ಬಿಡುವುದಿಲ್ಲ. ಹಾ. ಅಯ್ಯೋ, ಸಿಕ್ಬಿಡ್ತು. ಆ. ಹೆಸರಿಗೆ ಮಾತ್ರ ದೊಡ್ಡ ಪಂಡಿತ, ಆದರೆ ನಡವಳಿಕೆ ಮಾತ್ರ ಛೀ. ಹೆಸರಿಗೆ ಮಾತ್ರ ದೊಡ್ಡ ಪಂಡಿತ, ಸ್ವಂತ ತಂಗಿನೂ ನೋಡ್ಕೊಳ್ಳೋದಕ್ ಬರಲ್ಲ. ಛೀ. ತನ್ನ ಕುಟುಂಬದ ಬಗ್ಗೆನೂ ಯೋಚನೆ ಮಾಡಿಲ್ಲ. ಛೀ. ತನ್ನ ಮನೆ ಗೌರವದ ಬಗ್ಗೆನೂ ಯೋಚನೆ ಮಾಡಿಲ್ಲ. ಛೀ. ಹೆಸರು ದೊಡ್ಡದು, ಆದರೆ ಕೆಲಸ ಮಾತ್ರ ಚಿಕ್ಕದು. ಛೀ. ಗುರುಗಳೇ, ಪಂಡಿತ ರಾಮಕೃಷ್ಣರೇ, ನೀವಿಬ್ಬರು ಸಂಬಂಧಿಕರಂತೆ ಏಕೆ ವರ್ತಿಸುತ್ತಿದ್ದೀರಿ? ಇವರಿಗೆ ಹೇಗೆ ಗೊತ್ತಾಯ್ತು? ಈ ವಿಷಯ ಎಲ್ಲರಿಗೂ ತಿಳಿಯುವುದಕ್ಕೂ ಮೊದಲು ನಾವು ನಮ್ಮ ಮಾನ ಕಾಪಾಡಿಕೊಳ್ಳಲು ಪಂಡಿತ ರಾಮಕೃಷ್ಣನನ್ನು ಇಲ್ಲಿಯೇ ತಡೆಯಬೇಕು. ನಾವೇನು ಮಾಡುವೆವೆಂದು ಈಗ ನೋಡಿ. ಗುರುಗಳೇ, ನೀವು ವಿಚಲಿತರಾದಂತೆ ಕಾಣುತ್ತಿದೆಯಲ್ಲ. ಏನು ಮಾಡುವುದು ಮಹಾರಾಜರೇ, ವಿಷಯವೇ ಆಗಿದೆ. ಇವ್ರು ನನ್ನ ಮೇಲೆ ಯಾವುದೇ ಆರೋಪ ಮಾಡ್ತಿಲ್ಲ ತಾನೇ? ಮಹಾರಾಜರೇ, ನನಗೆ ಪಂಡಿತ ರಜೆ. ರಾಮಕೃಷ್ಣರೇ, ಗುರುಗಳೇನೋ ಹೇಳುತ್ತಿದ್ದಾರೆ. ಹೇಳಿ ಗುರುಗಳೇ, ಹೇಳಿ ಏನು ವಿಷಯ? ಏನು ಹೇಳುವುದು ಮಹಾರಾಜರೇ? ದೊಡ್ಡ ಪಾಪವಾಗುತ್ತಿದೆ ಮಹಾರಾಜರೇ ತಮ್ಮ ಸಾಮ್ರಾಜ್ಯದಲ್ಲಿ. ಎಂತಹ ಪಾಪವಾಗುತ್ತಿದೆ ಗುರುಗಳೇ? ಮಹಾರಾಜರೇ, ಯಾರೋ ನಿಮ್ಮವರೇ ನಿಮ್ಮ ಮುಂದೆ ಎಂತಹ ಕೆಲಸವನ್ನು ಮಾಡುತ್ತಿದ್ದಾರೆಂದರೆ ಅದನ್ನು ಹೇಳಲು ನಮಗೆ ನಾಚಿಕೆ ಆಗುತ್ತಿದೆ ಮಹಾರಾಜರೇ. ಮಾತೆ, ಇವ್ರು ನನ್ನ ವಿರುದ್ಧ ಯಾವುದೇ ಷಡ್ಯಂತ್ರ ಮಾಡ್ತಿಲ್ಲ ತಾನೇ? ಮಹಾರಾಜರೇ, ಪಂಡಿತ ರಾಮಕೃಷ್ಣರೇ, ಶಾಂತರಾಗಿ. ಮೊದಲು ನಾವು ಗುರುಗಳ ಮಾತನ್ನು ಕೇಳುತ್ತೇವೆ, ನಂತರ ನಿಮ್ಮೊಂದಿಗೆ ಮಾತನಾಡುತ್ತೇವೆ. ಹೇಳಿ ಗುರುಗಳೇ, ಏನು ವಿಷಯ? ಮಹಾರಾಜರೇ, ಸಂಚು ಮಾಡುತ್ತಿದ್ದಾನೆ, ಪಾಪ ಮಾಡುತ್ತಿದ್ದಾನೆ ಮಹಾರಾಜ. ಎಂತಹ ಸಂಚು, ಎಂತಹ ಪಾಪ? ಸರಿಯಾಗಿ ಹೇಳಿ ಗುರುಗಳೇ. ಇಂದು ಇವರ ಗೌರವವು ಹಾಳಾಗುತ್ತದೆ, ಹಾಗೂ ನನ್ನದು ಕೂಡ. ಮಹಾರಾಜರೇ, ಅದೇನಾಯಿತೆಂದರೆ ನಮಗೆ ಒಂದು ತೆಂಗಿನಕಾಯಿ ಹೆಚ್ಚುವರಿಯಾಗಿ ಸಿಕ್ಕಿದೆ. ಮಹಾರಾಜರೇ, ಇಂದು ನಮಗೆ ನಮ್ಮ ಅನುಷ್ಠಾನಕ್ಕಾಗಿ ರಾಜಕೋಶದಿಂದ 11 ತೆಂಗಿನಕಾಯಿ ಬದಲು 12 ಕಾಯಿಗಳು ಸಿಕ್ಕಿವೆ. ಆದರೆ ರಾಜಕೋಶದ ಲೆಕ್ಕದ ಪುಸ್ತಕದಲ್ಲಿ 11ಕ್ಕೆ ಮಾತ್ರ ಸಹಿಯನ್ನು ತೆಗೆದುಕೊಳ್ಳಲಾಯಿತು ಮಹಾರಾಜರೇ. ಆದರೆ ಗುರುಗಳೇ, ಇದರಲ್ಲಿ ಸಂಚು ಕಪಟದ ಮಾತೇ ಇಲ್ಲವಲ್ಲ. ನಿಮಗೆ ಒಂದು ಹೆಚ್ಚು ತೆಂಗಿನಕಾಯಿ ಸಿಕ್ಕಿದೆ, ಖುಷಿ ಪಡಿ. ಖುಷಿಯಲ್ಲ ಮಹಾರಾಜರೇ, ಖುಷಿಯಲ್ಲ, ದುಃಖದ ಸಮಾಚಾರ ಮಹಾರಾಜರೇ. ಇದು ಕೇವಲ ತೆಂಗಿನಕಾಯಿಯ ಪ್ರಶ್ನೆ ಅಲ್ಲ, ರಾಜಕೋಶದ ಒಂದೊಂದು ಲೆಕ್ಕದ ಪ್ರಶ್ನೆ ಮಹಾರಾಜರೇ. ಕೇವಲ ಒಂದು ತೆಂಗಿನಕಾಯಿ ಮಾತ್ರ ಹೆಚ್ಚು ಬಂದಿರುವುದು. ಹೌದು ಮಹಾಮಂತ್ರಿಗಳೇ, ಎಲ್ಲಿಂದ ತೆಂಗಿನಕಾಯಿ ಹೆಚ್ಚುವರಿಯಾಗಿ ಹೋಗುವುದೋ ಅಲ್ಲಿಂದ ಚಿನ್ನದ ನಾಣ್ಯಗಳು ಹೆಚ್ಚುವರಿಯಾಗಿ ಹೋಗಬಹುದು. ಹೀಗೆ ಆಗಿರಲೂಬಹುದು. ಒಂದು ಕೆಲಸ ಮಾಡೋಣ, ಕರಣಿಕರನ್ನು ಕೇಳೋಣ. ತಪ್ಪು ಅವರದ್ದೇ ಇರಬೇಕು. ಇಲ್ಲ ಮಹಾರಾಜರೇ, ಅವರ ಅವಶ್ಯಕತೆ ಇಲ್ಲ ಮಹಾರಾಜರೇ. ತಪ್ಪು ಮಾಡಿದವ ಆ ತಪ್ಪನ್ನು ಮುಚ್ಚಿ ಹಾಕಲು ಪ್ರಯತ್ನಿಸುವ, ನಮಗೆ ನಿಜವನ್ನು ಹೊರತರುವಂತಹ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇದೆ ಮಹಾರಾಜರೇ. ಅವನು ಲೆಕ್ಕಾಚಾರದ ಪುಸ್ತಕಗಳನ್ನು ನೋಡಿದ ತಕ್ಷಣವೇ ಏನೋ ತಪ್ಪಾಗಿದೆ, ಏನೋ ಸಂಚು ನಡೆದಿದೆ ಎಂದು ಅವನಿಗೆ ತಿಳಿಯುವಂತಿರಬೇಕು. ಸರಿಯಾಗಿ ಹೇಳಿದಿರಿ ಗುರುಗಳೇ. ಇದನ್ನು ಮಾಡಬಲ್ಲವರು ಒಬ್ಬರೇ, ನೀವು. ನಿಮಗೆ ಮಾತ್ರ ಇರುವುದು ಈ ದಿವ್ಯ ದೃಷ್ಟಿ. ಹಾ, ಅದು ನಿಜ, ಅದು ನಿಜ ಮಹಾರಾಜರೇ. ಹಾಗಿದ್ದರೆ ಮಹಾಮಂತ್ರಿಗಳೇ,
ಮಹಾರಾಜರೇ, ಎಲ್ಲ ಕಡತಗಳನ್ನು ಗುರುಗಳಿಗೆ ವಹಿಸಿಕೊಡಿ. ಅಪ್ಪಣೆಯಂತಾಗಲಿ ಮಹಾರಾಜರೇ. ಇಲ್ಲ ಮಹಾರಾಜರೇ, ನನ್ನ ಮಾತಿನ ಅರ್ಥವೇನೆಂದರೆ ಮಹಾರಾಜರೇ, ಈ ಕಾರ್ಯವನ್ನು ಮಾಡುವಂತಹ ಬ್ರಹ್ಮದೃಷ್ಟಿ ನಮ್ಮ ಬಳಿ ಇದೆ. ಆದರೆ ನಾವು ಈ ಕಾರ್ಯವನ್ನು ಮಾಡುವುದಿಲ್ಲ. ಏಕೆಂದರೆ ನಾವು ಅನುಷ್ಠಾನ ಮಾಡಬೇಕಲ್ಲ. ಮಹಾರಾಜರೇ, ನಮ್ಮ ದೃಷ್ಟಿಯಲ್ಲಿ ಈ ಕೆಲಸವನ್ನು ಮಾಡಬಲ್ಲಂತಹ ಏಕೈಕ ವ್ಯಕ್ತಿ ಎಂದರೆ ಮಹಾರಾಜರೇ, ನನಗೆ ರಜೆ ಬೇಕು. ನೋಡಿ ಮಹಾರಾಜರೇ, ಕೆಲಸವೇ ಇನ್ನೂ ಸಿಕ್ಕಿಲ್ಲ, ಮೈಗಳ್ಳತನ ಆಗಲೇ ಪ್ರಾರಂಭವಾಯಿತು. ಪಂಡಿತ ರಾಮಕೃಷ್ಣರೇ, ಇದು ಬಿಡುವಿಗಲ್ಲ, ಕಾರ್ಯದ ಸಮಯ. ಇದು ಅಗತ್ಯದ ಕಾರ್ಯ. ಇದಕ್ಕೆ ತೊಡಕುಂಟಾಗುವಂತಿಲ್ಲ. ಈಗ ಈ ಕಾರ್ಯವನ್ನು ನಿಮಗೆ ವಹಿಸುತ್ತಿದ್ದೇವೆ. ಆದರೆ ಮಹಾರಾಜರೇ, ನಾನು ಭಾಸ್ಕರನ ಅನ್ನಪ್ರಶಾನಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕು. ಮಹಾರಾಜರೇ, ನಾನು ಅದಕ್ಕಾಗಿ ಈಗಾಗಲೇ ನನ್ನ ತಂಗಿಯನ್ನು ಅವರ ಮನೆಗೆ ಕಳುಹಿಸಿದ್ದೇನೆ ಮತ್ತು ಸಿದ್ಧತೆಗಾಗಿ ಯಾರನ್ನು ಬೇಕಾದರೂ ಕಳುಹಿಸಬಹುದು ಮಹಾರಾಜರೇ. ಆದರೆ ಈ ಕಾರ್ಯಕ್ಕಾಗಿ ಸರಿಯಾದ ವ್ಯಕ್ತಿ ಎಂದರೆ ಅದು ಪಂಡಿತ ರಾಮಕೃಷ್ಣ ಮಾತ್ರ. ನಮಗೆ ಚೆನ್ನಾಗೇ ತಿಳಿದಿದೆ ಪಂಡಿತ ರಾಮಕೃಷ್ಣರೇ, ನಿಮಗೆ ನಿಮ್ಮ ಮಗ ಭಾಸ್ಕರನ ಅನ್ನಪ್ರಾಶನಕ್ಕಿಂತಲೂ ಬಹು ಮುಖ್ಯವಾಗಿ ವಿಜಯನಗರದ ರಾಜ್ಯದ ಪ್ರತಿಷ್ಠೆ, ವಿಜಯನಗರ ಸಾಮ್ರಾಜ್ಯದ ಗೌರವ, ವಿಜಯನಗರದ ಭವಿಷ್ಯ ಎಂದು. ಸರಿಯಾಗಿ ಹೇಳಿದಿರಿ ಗುರುಗಳೇ. ಹೇಳಿ ರಾಮಕೃಷ್ಣರೇ, ವಿಜಯನಗರದ ಕಾರ್ಯ ಮಾಡಲು ನೀವು ಸಿದ್ಧರಾಗಿದ್ದೀರೋ ಇಲ್ಲವೋ? ಸರಿ ಮಹಾರಾಜರೇ, ನಾನು ಎಲ್ಲ ಲೆಕ್ಕ ಪುಸ್ತಕಗಳನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತೇನೆ. ಇಲ್ಲ, ನೀವು ನಿಮ್ಮ ಮನೆಗೆ ಹೋಗುವಂತಿಲ್ಲ. ಇಲ್ಲ, ನಮ್ಮ ಮಾತಿನ ಅರ್ಥವೇನೆಂದರೆ ನಿಮ್ಮ ಮನೆಗೆ ಲೆಕ್ಕಾಚಾರದ ಪುಸ್ತಕವನ್ನು ತೆಗೆದುಕೊಂಡು ಹೋಗುವಂತಿಲ್ಲ ಮಹಾರಾಜರೇ. ಇದು ಲೆಕ್ಕಾಚಾರದ ಪ್ರಶ್ನೆ. ಅದರಲ್ಲಿ ಎಷ್ಟೊಂದು ಗೌಪ್ಯತೆ ಇರುತ್ತದೆ. ನಿಮಗೆ ತಿಳಿದೇ ಇದೆ ಮಹಾರಾಜರೇ, ಪಂಡಿತ ರಾಮಕೃಷ್ಣನ ಪರಿವಾರ ಎಂತಹದ್ದು ಎಂದು ನಿಮಗೆ ತಿಳಿತಲ್ವೇ ಮಹಾರಾಜರೇ? ಗುರುಗಳು ಹೇಳುವುದು ಸರಿ ಇದೆ. ಕಡತಗಳಲ್ಲಿ ಕೆಲವು ಗೌಪ್ಯ ವಿಷಯಗಳಿವೆ. ಅದು ಗೌಪ್ಯವಾಗಿರಬೇಕು. ಪಂಡಿತ ರಾಮಕೃಷ್ಣರೇ, ನೀವು ಈ ಕಾರ್ಯವನ್ನು ಇಲ್ಲೇ ಮಾಡಬೇಕು. ಈ ಕಾರ್ಯ ಸಂಪನ್ನವಾಗುವವರೆಗೆ ನೀವು ಯಾರನ್ನೂ ಭೇಟಿಯಾಗುವಂತಿಲ್ಲ, ನಿಮ್ಮನ್ನೂ ಯಾರು ಭೇಟಿಯಾಗುವಂತಿಲ್ಲ. ನೀವು ಕೇವಲ ನಮ್ಮನ್ನು ಸಂಪರ್ಕಿಸಬಹುದು. ಮಹಾರಾಜ ಕೃಷ್ಣ ದೇವರಾಯರಿಗೆ ಜಯವಾಗಲಿ! ಮಹಾರಾಜ ಕೃಷ್ಣ ದೇವರಾಯರಿಗೆ ಜಯವಾಗಲಿ! ಇವರ ಕಾರಣದಿಂದ ರಜೆ ಕೇಳಲು ಬಂದ ನನಗೆ ಕಾರಾಗೃಹ ಸಿಕ್ಕಿತು. ಹೂವಿನಿಂದ ಮುಳ್ಳು ದೂರವಾಯಿತು. ಮೊದಲ ಹೆಜ್ಜೆ ಸಂಪೂರ್ಣವಾಯಿತು. ಎರಡನೇ ಹೆಜ್ಜೆ, ಹೂವನ್ನು ಮರಳಿ ಮನೆಗೆ ತರಬೇಕು.